ನಿಮಗೆಲ್ಲ ನಮಸ್ಕಾರ. ನನ್ನ ಹೆಸರು ಕಿರಣ್ ಕುಮಾರ್ ಅಂತ, ಇವರು ಶಿವಾಜಿ ಅವರಂತ. ಸೊ ನಾವು ಆ್ಯಕ್ಚುಲಿ ಒಂದೆರಡು ವರ್ಷದಿಂದ ನಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ನಡೆಸ್ತಾ ಇದ್ದೀವಿ, ಗೋಲ್ಡನ್ ರೆಸಿಪೀಸ್ ಅಂತ. ನಾವು ಪ್ರೊಕ್ಯೂರ್ಮೆಂಟ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ನಮ್ಮದೇ ಒಂದು ಸ್ವಂತದಾದಂಥ ಇನ್ನೊಂದು ಕಂಪ್ನಿ ಇದೆ, ಅದು ಜಾಗರ್ನಾಟ್ ಆರ್ಗ್ಯಾನಿಕ್ ಕಾರ್ಪೊರೇಷನ್ ಅಂತ. ಈಗ ನಮ್ಮದೇ ಆದಂಥ ಒಬ್ಬರು ರೈತರು ಜೈವಿಕ ಕೃಷಿ ಮಾಡ್ತಾ ಇದ್ದಾರೆ. ಈ ಸ್ಟಾರ್ಟ್ ಸರ್ ನಾನು 2009 ಸ್ಟಾರ್ಟ್ ಮಾಡೀನಿ. ಹಾಂ ಸರ್. ಗಾವ್ ಆಧಾರಿತ ಕೃಷಿ ಮಾಡ್ತಾ ಸರ್ ನಾನು. ಹಾಂ ಸರ್. ಔಷಧಿ ಇಲ್ಲದೆ ನಾನು ಕೃಷಿ ಮಾಡ್ತೀನಿ ಸರ್. ನಾವು ಸ್ಟಾರ್ಟಿಂಗ್ 3 ಎಕರೆದಾಗ ಬಂದೀವಿ ಸರ್. ಮೊದಲನೇ ವರ್ಷದಾಗೆ ಅದ್ರದ್ದು ಇಳುವರಿದಾಗ ಏನು ವ್ಯತ್ಯಾಸ ಕಾಣಿಸಿಲ್ಲ ಸರ್ ನಮಗೆ. ಓಕೆ. ಮತ್ತು ಆಮೇಲೆ ಈ ರೀತಿ 4 ಎಕರೆ 5 ಎಕರೆ 6 ಎಕರೆ ಕಂಪ್ಲೀಟ್ ಮಾಡಿದ್ದೀವಿ ಸರ್. ನನಗೆ ಅನಿಸ್ತು ಸರ್, ರಾಸಾಯನಿಕ ಕೃಷಿಗಿಂತ ನಾವು ನೈಸರ್ಗಿಕ ಕೃಷಿ ಗೋಧಾರಿತ ಕೃಷಿ ಮಾಡೋದು ಭಾಳ ಉತ್ತಮ ಸರ್. 100% ಆದಾಯ ಅದ. ಸೊ ಈಗ ಏನು ಮೇಡಮ್ ಸರ್, ನೀವು ಜಸ್ಟ್ ನಮ್ಗೆ ಟೂರ್ ಕೊಡ್ರಿ, ಮಣ್ಣಿನಾಗ ಏನು ಡಿಫ್ರೆನ್ಸ್ ಆಗ್ತದ, ಟೋಟಲ್ ಆಗಿ ಸ್ವಲ್ಪ ಇದ್ರ ಬಗ್ಗೆ ನಾಲೆಜ್ ಕೊಡ್ರಿ ನಮ್ಗೆ. ಆಮೇಲೆ ಕಬ್ಬಿನ ಕಡೆ ಹೋಗಿ ನೋಡಮ್ ಸರ್. ನಾವು ಜೀವಾಮೃತ ಆಗ್ಲಿ ಗೋಕೃಪಾ ಅಮೃತ ಆಗ್ಲಿ ನಮ್ಮ ಜಮೀನಿಗೆ ಬಳಸ್ದೇವ್ ಅಂತೇಳಿ ಸರ್. ನಮ್ಮ ಜಮೀನ್ ಏನದ ಅಂದ್ರೆ ಭಾಳ ಮೃದು ಆಗ್ತದೆ ಸರ್, ಮತ್ತು ಭಾಳ ಫಲವತ್ತತೆ ಬರ್ತದೆ ಸರ್ ಜಮೀನ್ದಾಗ. ರಾಸಾಯನಿಕ ಕೃಷಿದಾಗ ಏನದ ಅಂದ್ರೆ ಸರ್, ಜಮೀನ್ ಏನದ ಅಂದ್ರೆ ಗಟ್ಟಿ ಆಗ್ತದೆ ಸರ್. ಎದುರು ಏನ್ ಕಾಣಿಸೋದಲ್ಲ ಅದು ನಮ್ ಜೀವಾಮೃತ ಬ್ಯಾಗ್, ಅದು ಎನಾರೋಬಿಕ್ ಬ್ಯಾಗ್ ಅಂತ ಹೇಳಿ ಸರ್. ನಮ್ಮ 6 ಎಕರೆಗೆ ಇಲ್ಲಿಂದೇ ನೀರು ಡಿಸ್ಟ್ರಿಬ್ಯೂಟ್ ಆಗ್ತದೆ ಸರ್. ಹೌದು. ಯಾವತ್ತು ಜೀವಾಮೃತ ಕೊಡ್ತೇವೆ, ಯಾವತ್ತು ಗೋಕೃಪಾಮೃತ ಕೊಡ್ತೇವೆ. ಹಾ ಸರ್. ಹಾ, ಈ ತರ ಬೆಲ್ಲ ಅದ ಸರ್. ಇದು ಬೆಲ್ಲ ಎಷ್ಟು ಸಾಫ್ಟ್ ಅದ ಅಂತ ತೋರಿಸ್ತೀನಿ ನಿಮ್ಗೆ. ಇದು ನೋಡ್ರಿ, ಇದು ಬೆಲ್ಲ ನೋಡ್ರಿ, ಈಗ ಜಸ್ಟ್ ನಾ ಟಚ್ ಮಾಡಿದ್ರೆ ಮುರಿದೋಗ್ಬಿಡ್ತದೆ. ಇದು ಸಾಫ್ಟ್ ಅದ ನೋಡ್ರಿ. ಇದು ಜೀವಾಮೃತ ಬ್ಯಾಗ್ ಸರ್. ಇದು ಹಾ ಸರ್. ಜೀವಾಮೃತ ಏನ್ ಸರ್, ನಮ್ದು ಪಾಳೇಕರ್ಜಿ ಅವ್ರು ಹೇಳ್ತಿದ್ರು, ಅದು ಜೀವಾಮೃತ ಮಾಡೋದು ಸ್ವಲ್ಪ ಕಷ್ಟದಾಗಿತ್ತು ಸರ್. ಹಾ ಸರ್. ಇದು ನಮ್ದು ಗುಜರಾತಿನ ರಮೇಶ್ ಭಾಯ್ ರೂಪ್ರಲಿ ಅಂತ ಹೇಳಿ, ಅವ್ರೊಂದು ಗೋಕೃಪ್ ಇದು ಅನಾರೋಬಿಕ್ ಬ್ಯಾಗ್ ಅಂತ ಹೇಳಿ ಇದಕ್ಕೆ ಸರ್ಚ್ ಮಾಡಿ ಒಂದು ರೈತರಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ರ ಸರ್. ಸಂಪೂರ್ಣ ಫಿಲ್ಟರ್ ಆಗಿ ಬರ್ತದೆ ಅಂತ ಹೇಳಿರೋದು. ಇಲ್ಲಿಂದ ಏನದ ಅಂದ್ರೆ ನಾವು ನೀರಿಗೆ ಹಾಕೊಂಡು ಎಲ್ಲಕ್ಕೆ ಇದು ಮಾಡ್ಕೋತೀವಿ ಸರ್. ಇದು ಹಿಂಗ 20 ಫೀಟ್ ಅದ ಸರ್. ಇದು ಸರ್ ಇದ್ರಾಗ ನೋಡ್ರಿ 3000 ಲೀಟರ್ ಮಟೀರಿಯಲ್ ಅದ ಸರ್ ಇದ್ರಾಗ. ಹಾ ಸರ್. ಹೆಂಡಿ, ಆಕಳು ಸಗಣಿ, ಆಕಳು ಗೋಮೂತ್ರ, ಆಕಳು ಮಜ್ಜಿಗೆ, ನಮ್ ಸಾವಯವ ಕೃಷಿಯಲ್ಲಿ ತಯಾರಾದಂತ ಬೆಲ್ಲ, ಹೌದು ಇಷ್ಟೆಲ್ಲ, ಮತ್ತ ಬೇವಿನ ತೊಪ್ಪಲು, ಹೌದು, ನಮ್ದು ನುಗ್ಗೆ ತೊಪ್ಪಲು, ಅದು ಎಲ್ಲ ಹಾಕಿದಕ್ಕ ಸುಮಾರು ಒಂದ್ 3000 ಲೀಟರ್ ಡಂಪ್ ಮಾಡ್ತೇವೆ ಸರ್. ಹೌದು. ಡಂಪ್ ಮಾಡಿದ ನಂತರ ಇದಕ್ಕ 45 ದಿವಸ ಬಿಡ್ತೇವೆ ಸರ್. ಹೌದು ಸರ್. ಬಿಟ್ಟಿದ ನಂತರ ಏನದ ಅಂದ್ರೆ ನಮಗೆ ಲಿಕ್ವಿಡ್ ಕೊಡ್ಲಕ್ ಚಾಲು ಆಗ್ತದೆ ಸರ್. ಓಕೆ. ಇದು ವಾರದ 1-2 ಸಲ ಬಿಡ್ತೇವೆ ಸರ್. ಇದು ಏನದ ಅಂದ್ರೆ ಗೋಬರ್ ಗ್ಯಾಸ್ ಅದ ಸರ್. ಹಾ ಸರ್. ಗೋಬರ್ ಗ್ಯಾಸ್. ಓಕೆ. ಅಲ್ಲಿ ಗ್ಯಾಸ್ ಹೋಗ್ತು ಸರ್ ಮನೆಗೆ. ಇಲ್ಲೇ ಹೊಲದಾಗ ಏನ್ ಬಳಸ್ತೇವೆ ಇದ್ರ ವೇಸ್ಟ್ ಬರ್ತದೆ ಸರ್. ಈಗ ಇಲ್ಲಿ ವೇಸ್ಟೇಜ್ ಬಂತಂದ್ರೆ ಇಲ್ಲಿ ಡಂಪ್ ಆಯ್ತು ಸರ್, ಮಡ್ ಮೋಟರ್ ಅಂತ ಹೇಳಿ. ಇದು ಯಾವ ಹೊಲಕ್ ಬಿಡೋದ ಆ ಹೊಲಕ್ಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೋತೀವಿ ಸರ್. 2 ಯೂನಿಟ್ ಅವ ಸರ್. ಸ್ಲರಿ ಸರ್ ಇದು. ಅಲ್ಲಿ ಏನೋ ಇದು ಔಟ್ ಸರ್. ಇದು ಸಗಣಿದಾಗ ಏನ್ ಇರ್ತದ, ಗ್ಯಾಸ್ ಭಾಳ ಇರ್ತದೆ ಸರ್. ಅದಕ್ಕೆ ಬೇರೆ ಟೈಪ್ದಾಗ ಗೊಬ್ಬರ ಮಾಡ್ಬೇಕಾದ್ರೆ ವರ್ಷ ಟೈಮ್ ತಗೋತೀವಿ ಸರ್. ಹೌದು. ನಾವು ಗೋಬರ್ ಗ್ಯಾಸ್ಲಿಂದ ಮಾಡಿದ್ರೆ 24 ತಾಸದಾಗ ಇದು ಗೊಬ್ಬರ ಕೊಡ್ತದೆ ಸರ್. ಓನ್ಲಿ 24 ತಾಸನಾಗ ನೀವು ಗೊಬ್ಬರ ತಯಾರಾಗ್ತದೆ. ನೀವು ಜಾಸ್ತಿ ಖರ್ಚು ಮಾಡೋದೇ ಬೇಕು ಆಕ್ಚುಲಿ. ಇದರಿಂದ ನೀವು ಭಾಳ ಆಕ್ಚುಲಿ ದುಡ್ಡು ಉಳಿಸ್ಬೋದು, ಸಮಯ ಉಳಿಸ್ಬೋದು, ದುಡ್ಡು ಉಳಿಸ್ಬೋದು, ಆರೋಗ್ಯ ಉಳಿಸ್ಬೋದು. ಹೌದು. ನಮ್ಮಲ್ಲಿ ಇದು ಬಾಳೆ ಗಿಡ ಅದ ಸರ್. ಬಾಳೆಹಣ್ಣ ಏನೇನೋ ಮಾಡ್ಬೇಕಾಗ್ತದೆ ಅಂತ ಹೇಳ್ತಾರೆ ಸರ್. ಹೌದು. ನಮ್ದು ಏನಿಲ್ಲ, ನಮ್ ಕೊಡುಗೆ ತೊಳೆದು ವೇಸ್ಟ್ ನೀರ್ಲಿಂದ ಬಾಳೆ ಗಿಡ ಬೆಳೆದಿದ್ದು. ಹೌದು ಸರ್. ಇವೆಲ್ಲ ಪುಣ್ಯವಂತರ ಅಂತ ನೋಡ್ರಿ. ಇಲ್ಲೇ ಕುಕಿಂಗ್ ಆಗ್ಲತ್ತದ. ಕುಕಿಂಗ್ನು ಇಲ್ಲೇ, ಊಟನೂ ಇಲ್ಲೇ, ಇರೋದು ಇಲ್ಲೇ, ನ್ಯಾಚುರಲ್ ಆಗಿ ಬದುಕೋದು. ಸರ್ ಇದು ದೇಸಿ ತಳಿಗಳದಾವ ಇಲ್ಲಿ. ಈ ತಳಿಗಳೆಲ್ಲ ಫುಲ್ ನೋಡ್ರಿ ದೇಸಿಗಳು ಅದಾವ. ಇವರೆಲ್ಲ ಇದಕ್ಕೆ ಮೇಂಟೆನೆನ್ಸ್ನು ಭಾಳ ನೀಟಾಗಿ ಮಾಡ್ಯಾರ ಇಲ್ಲಿ. ಆಕಳುಗಳಿಗೆ ಸರ್ ಒಂದು 4-5 ತಿಂಗಳ ಇಲ್ಲಿ ಗೋಮಾಳ ಅಂತ ಹೇಳಿ ಅದ ಸರ್ ನಮ್ಮಲ್ಲಿ. ಹೌದು. ಅಲ್ಲಿ ತಗೊಂಡು ಹೋಗ್ತೀವಿ ಸರ್. ಮೇಲಾಕ ಒಂದು ಮಳೆಗಾಲ ಒಂದು 4 ತಿಂಗಳು 5 ತಿಂಗಳು ಸರ್. ಹಾಂ ಸರ್. ಮುಂಜಾನೆ 6 ಗಂಟೆಗೆ ಬಿಟ್ಟು 10-11ವರೆಗೆ ಮೇಯಿಸ್ಕೊಂಡು ಬರ್ತೀವಿ ಸರ್. ಆಮೇಲೆ ಇಲ್ಲಿ ತಂದು ಹೊಲದಾಗಿಂದ ಏನು ಸಿಗ್ತದ ಸರ್, ಅದು ಏನು ಕಳೆ ಬರ್ತದ ಅದು ತಗೊಂಡು ಆಕಳಿಗೆ ಹಾಕ್ತೇವೆ ಸರ್. ಆಕಳಿಗೆ ಅದು ಮೇವು ತಿಂದು ನಮಗೆ ಸಗಣಿ ಗೋಮೂತ್ರ ಸಿಗ್ತದೆ ಸರ್. ಇದೆಲ್ಲ ಗೋಮೂತ್ರ ಸ್ಟಾಕ್ ಮಾಡಿಕ್ತೇವೆ. ನನ್ನ ಬಳಿ ಸುಮಾರು ಎನಿ ಟೈಮ್ ಒಂದು 500 ಲೀಟರ್ ಗೋಮೂತ್ರ ಸಿಗ್ತದೆ ಸರ್. ಒಲ್ರ ನನಗರ್ ಹಿಂಗೆ ಅನಿಸ್ತದ, ಬಂಗಾರಕ್ಕಿಂತ ಹೆಚ್ಚು ಬೆಲೆ ಉಳ್ಳ ನಮ್ಮ ಗೋಮಾತದ ಸಗಣಿದಾಗ ಶಕ್ತಿ ಇದೆ ಸರ್. ಅದಕ್ಕೆ ನಾವು ಒಂದು 100 ಗ್ರಾಮ್ ಆದ್ರೂ ವೇಸ್ಟ್ ಮಾಡಲೇವು ಸರ್. ಅದಕ್ಕೆ ಒಳ್ಳೆ ತರ ಡಂಪ್ ಮಾಡ್ಕೊಂಡು ನಮ್ಮ ಗೋಬರ್ ಗ್ಯಾಸಿಗೆ ಯೂಸ್ ಮಾಡ್ಕೊಂಡು ಇಲ್ಲಿ ಅದು ಎಲ್ಲ ಸ್ಲರಿ ಏನ್ ಬರ್ತು ನೋಡ್ರಿ, ಅದು ಸ್ಲರಿ ಅನ್ನೋದು ಅಂದ್ರಿಕ ಹಿಂಗೆ ಇಲ್ಲಿ ತಂದು ಡಂಪ್ ಮಾಡ್ತೀವಿ ಸರ್. ಹಾಂ ಸರ್. ಡಂಪ್ ಮಾಡಿ ಈಗ ಇದ್ರ ಮೇಲೆ ಏನದ ಅಂದ್ರೆ ನಮ್ದು ಗುಜರಾತಿನ ಒಬ್ಬರು
ಗೋ ಸೇವಕರ ಗೋಪಾಲ್ ಭಾಯ್ ಸುತಾರಿ ಅಂತ ಹೇಳಿ ಹೌದು ಅವ್ರು ಒಂದು ರಿಸರ್ಚ್ ಮಾಡ್ಯಾರ ಆಕಳದ ಒಂದು ಗೋಕೃಪಾಮೃತ ಅಂತ ರೆಡಿ ಮಾಡ್ಯಾರ ಸರ್. ಅದು ಇಡೀ ದೇಶ ತುಂಬಾ ಅವ್ರು ಫ್ರೀಯಾಗಿ ರೈತರಿಗೆ ಹಂಚಾರ ಸರ್. ಅವರು ಅದು ನಮಗೂ ಮುಟ್ಟೇದ ಸರ್. ಅದು ನಾವು ಕೆಲವೊಂದು ರೈತರಿಗೆ ಕೊಡ್ತಿದ್ದೇವೆ. ಈಗ ಈ ತರ ಗೊಬ್ಬರ ಆಗ್ತದೆ ಸರ್. ಅದು ಸ್ಲರಿ ಈಗ ನೋಡ್ಬೋದು ಇದು. ಹಾ, ಇದು ಆಗ್ಲಕ್ಕೆ ಎಷ್ಟು ದಿವಸ ಟೈಮ್ ತಗೋತದೆ ಸರ್? ಇದು ಏನ್ ಸರ್, ಅದು ಸ್ಲರಿ 24 ಗಂಟೆದ ಹೊರಗೆ ಒಂದು ವಾರ. ಇದು ಟೋಟಲ್ ಏನದ ಅಂದ್ರೆ 1 ತಿಂಗಳ ಒಳಗಾಗಿ ಇಂಥ ಗೊಬ್ಬರ ಸಿಕ್ತು ಸರ್ ನಮ್ಗೆ. ಹಾ, ನಮ್ದು 6 ಎಕರೆ ಜಮೀನಿಗೆ ನಾನು ಹೊರಗಿಂದ 1 ಗ್ರಾಮು ಖರೀದಿ ತರೋದು, ಹೊರಗಿಂದ ಏನು ತಂದು ಹಾಕದ ಅವಶ್ಯಕತೆ ಇಲ್ಲ ಅಂತೀವಿ ಸರ್. ಅದು ನೋಡಿದ್ರೆ ಗೊತ್ತಾಗುತ್ತೆ ಸರ್. ಹಾ, ಆಮೇಲೆ ಇವೇನು ಈಗ ಇದು ಗೋಮೂತ್ರ ಅದ ಸರ್. ಹಾ ಸರ್, ಇದು ಗೋಮೂತ್ರ ಅದ. ಹೌದು, ಗೋಮೂತ್ರ ನಂಬಲ್ಲಿ ಎನಿ ಟೈಮ್ ನಾ ಹೇಳಿನಲ್ಲ 500 ಲೀಟರ್ ಗೋಮೂತ್ರ ಸಿಕ್ತು ಸರ್ ನಂಬಲ್ಲಿ ಎನಿ ಟೈಮ್. ಈಗ ಮತ್ತೆ ಇದು ಏನದ ಅಂದ್ರೆ ಹಳಿ ಮಜ್ಜಿಗೆ ಸರ್. ಇದು ಹಳಿ ಮಜ್ಜಿಗೆ ಸರ್. ಇದು ಓಕೆ, ಇದು ನೋಡ್ಬೋದು ನೀವು. ಹಾ, ಅವು ಎಲ್ಲ ಹುಳ ಆಗಿ ಒಳಗ್ ಸತ್ತು ಹೋಗ್ತಾವ ಸರ್. ಸತ್ತು ಹೋಗ್ತಾವ ಅಂದ್ರೆ ಅದು ಲಿಕ್ವಿಡ್ ಹಂಗ ಆಗ್ತದ. ಮತ್ತೆ ಇದು ನಾವು ಬೇರೆದೇನು ಹೊರಗಿನ ತಂದು ಹೊಡಿತೇವೆ ನೋಡ್ರಿ ಔಷಧಿ, ನಾವು ಸ್ಪ್ರೇ ಮಾಡೋದು. ಹಾ ಹೌದು, ಇದು ಸ್ಪ್ರೇ ರೂಪದಾಗ ಬಳಸಬಹುದು ಸರ್ ನಾವು. ಕರೆಕ್ಟ್ ಸರ್. ಬೆಳಿಗ್ಗೆ ಯೂಶ್ವಲಿ ಏನಾಗ್ತದೆ ಅಂದ್ರೆ ಇದೆಲ್ಲ ನೀವು ನೋಡಿದ್ರಿ. ಈಗ ಇವತ್ತು ನಿಮ್ಗೆ ಗೊತ್ತಾಯ್ತು ನಮ್ದು ಸ್ಟೋರ್ನಾಗ ನಿಮ್ಗೆ ಏನದು ಕಾಣಿಸ್ತದ, ಒಂದು ಮುದ್ದೆ ಬೆಲ್ಲ ಏನು ಪೌಡರ್ ಕಾಣಿಸ್ತದೆ ಇರೋದು, ಅದು ಎಷ್ಟು ಅಥೆಂಟಿಕ್ ಅದ, ಇದ್ರ ಹಿಂದ್ಗಡೆ ಎಷ್ಟು ದೊಡ್ಡ ಸೈನ್ಸ್ ಅದ ಅಂತ ನಿಮ್ಗೆ ಗೊತ್ತಾಯ್ತು. ಇದಕ್ಕೆ ನಿಮ್ಗೆ ಪ್ಯಾಷನ್ ಬೇಕಾಗ್ತದೆ. ಅದೇ ಪ್ಯಾಷನ್ ನೀವು ಸರ್ ನೋಡ್ಬೋದು ಇವತ್ತು. ಸೊ ಈ ಪ್ಯಾಷನ್ ನಿಮ್ಮ ಜೊತೆ ಅವ್ರು ಅದರ ಭಾಳ ದಿವಸದಿಂದ ಇವೆಲ್ಲ ಯೂಸ್ ಮಾಡ್ಕೊಂಡು ಕಬ್ಬು ಹೆಂಗೆ ಬೆಳಿತಾರೆ. ಈಗ ನಾರ್ಮಲ್ ಜನ ಬೆಳೆದಂತ ಕಬ್ಬಿಗೆ ಮತ್ತೆ ಇಲ್ಲಿ ಬೆಳೆ ಕಬ್ಬಿಗೆ ಏನು ಡಿಫ್ರೆನ್ಸ್ ಅದ ಗೊತ್ತು ಮಾಡಿಸ್ತೀನಿ ನಾವು ಇವತ್ತು. ನಾವು ಕಬ್ಬು ಲಾವಣಿ ಮಾಡಿದ್ದೆವು. ಮಾಡಿ ಅನ್ನೋದು ಅಂದ್ರೆ ಅದಕ್ಕೆ ಕಬ್ಬು ನಾವು ಹಚ್ಚಿದ ನಂತರ ಹೊಲದಾಗ ಅದಕ್ಕೆ ನೈಸರ್ಗಿಕ ರೂಪದಾಗ ಬೆಳೆಯಕ್ಕೆ ಅವಕಾಶ ಮಾಡಿಕೊಡ್ತೇವೆ ಸರ್. ಅದು ಹೆಂಗ ಅಂದ್ರೆ ಸರ್, ಈಗ ಇದು ವೇಸ್ಟ್ ಬರ್ತದೆ ಸರ್. ಇದು ಎಲ್ಲ ರೈತರು ಏನ್ ಮಾಡ್ತಾರೆ, ಇದಕ್ಕೆ ಸುಟ್ಟು ಹಾಕ್ತಾರೆ ಸರ್. ನಾವು ಸುಟ್ಟು ಹಾಕಲೇವು ಸರ್. ಇದು ಹಿಂಗ್ ನೋಡ್ತಾ ಇದ್ದೀರಲ್ಲ, ಇದು ನಂದು 6ನೇ ವರ್ಷದ ಕೊಬ್ಬದ ಸರ್. ಇದು 6 ಇಯರ್ಸ್ ಆಯ್ತು. 6 ಇಯರ್ಸ್. ಅದಕ್ಕೆ ನಾನು ಏನ್ ಮಾಡಿನ ಅದಕ್ಕೆ ಹೊಡೆದಾಕಿಲ್ಲ ಸರ್. ಓಕೆ, ಮತ್ತೆ ಅದು ಹಚ್ಚದ್ನು ಪದ್ಧತಿ ಅದ ಸರ್. ನಾವು ಏನ 6 ಫೀಟ್ ಡಿಸ್ಟೆನ್ಸ್ ಮೇಲೆ ಹಚ್ಚಿನ ಸರ್ ನಾನು. ಬೆಳೆಸಿಂದ ಇದೇನು ಗೊಬ್ಬರ ಆಗ್ತದೆ ಸರ್ ಇಲ್ಲ? ಹಾ, ಇದು ಗೊಬ್ಬರ ಆಗ್ತದೆ ಸರ್. ಇದು ಅದ್ರ ಟೈಮ್ ಎಷ್ಟು ಹಿಡಿತು ಸರ್ ಇದು ಗೊಬ್ಬರ? ಇದಕ್ಕೆ ಟೈಮ್ ಹಿಡಿತು ಸರ್. ಇದಕ್ಕೆ 6-7 ತಿಂಗಳು ಟೈಮ್ ಹಿಡಿತು ಸರ್. ಅಂದ್ರೆ ಹಿಂಗೆ ಬಿಟ್ಕೊಡ್ತೀರಿ? ಹಾ, ಇದಕ್ಕೆ ಏನ್ ಮಾಡ್ತೀವಿ ಸರ್, ಈಗ ಇದೇನು ಕಬ್ಬಿಂದೇನು ಹಚ್ಚಿಂದ ಇರ್ತದಲ್ಲ, ಈಗ ಲೇಬರ್ ಹಚ್ಚಿ ಇದು ಎಲ್ಲ ಕ್ಲೀನ್ ಮಾಡಿ ನಡು ಮಧ್ಯದಾಗ ಏನ 6 ಫೀಟ್ ಡಿಸ್ಟೆನ್ಸ್ ಖಾಲಿ ಜಾಗ ಅದ ನೋಡಿ, ಅದ್ರಲ್ಲಿ ಡಂಪ್ ಮಾಡ್ತೇವೆ. ಅದು ಬೆಳಿ ಬರೋಷ್ಟು ಜಾಗ ಖುಲ್ಲಾ ಮಾಡ್ತೇವೆ ಸರ್. ಹೌದು, ಅದು ಬೆಳೀತು ಸರ್. ಮತ್ತ ನಾವು ಏನದ ಅಂದ್ರೆ 12 ಫೀಟಿಗೆ ಒಂದು ಸಾಲ ಅದ ಸರ್ ನಮ್ದು ನೀರಿಂದು. ಇಲ್ಲಿ ನೀರ್ ಅದಕ್ಕೆ ಸಾಲಿನ ಸಾಲಕ್ಕೆ 6 ಫೀಟ್ ಸೆಂಟ್ರದಾಗ ನೀರ್ ಕೊಡ್ತೇವೆ ಸರ್ ನಾವು. ಇನ್ನು ನೀರಿನಿಂದ ಅದು ಬೆಳಿ 3 ಫೀಟ್ ದೂರ ಇರ್ತದೆ ಸರ್. ಸರಿ ಸರಿ. ಇಲ್ಲಿ 6 ಫೀಟಿಗೆ ನಂತರ ಮತ್ತೆ ಮುಂದೆ 6 ಫೀಟಿಗೆ ನೀರ್ ಹೋಗ್ತದೆ ಸರ್. ನಾನು ಏನ್ ಬಿ ಅದ ನಾನು ಹೊಲ್ದಾಗಿನ್ ನೋಡಿ ಸರ್, ಕಳೆ ನಾಶಕ ಬಳಸಲ್ಲ. ಮತ್ತೆ ಏನ್ ಬಿ ಬರ್ತು ನೋಡ್ರಿ, ಅದು ಹಿಂಗ ಒಂಜಾಗ ಡಂಪ್ ಮಾಡಿ ಅದಕ್ಕೆ ಉರಿ ಹಚ್ಚಲ್ಲ ಸರ್. ನಾ ಸುಟ್ಟು ಹಾಕಲ್ಲ, ಅದು ತಂದ ಮಲ್ಚಿಂಗ್ ಮಾಡ್ತೀನಿ ಸರ್. ಮಳಿ ಬಂದಾಗ ಏನಾಗ್ತದೆ ಸರ್? ಮಳಿ ಬಂದಾಗ ಅದಕ್ಕೆ ಬಹಳ ಸುರಕ್ಷಿತ ಇಡ್ತದೆ ಸರ್. ನಮ್ ಜಮೀನಿಗೆ ಮಣ್ಣು ಕೊಚ್ಕೊಂಡು ಹೋಗಲ್ಲ. ಮಳಿಲಿಂದ ಏನದ ಅಂದ್ರೆ ಯಾವ್ದು ಹಾನಿ ಆಗಲ್ಲ ಸರ್. ಎರೆಹುಳು ಸರ್, ನಮ್ದು ದೇಶಿ ಎರೆಹುಳು ಸಾಕಷ್ಟು ಉತ್ಪನ್ನ ಆಯ್ತಾವ ಸರ್. ಈಗ ನಮ್ದು ಇದು ಜಮೀನ್ ಏನದ ಈಗ ನೋಡ್ರಿ, ಇದು ಮಾಡಿದೆ ಅಂದ್ರೆ ಎಷ್ಟು ಸಾಫ್ಟ್ ಐತಿ ಈಗ ನೋಡ್ರಿ. ಒಳಗೆಲ್ಲ ಈಗ ಇದು ಹೆಂಗೆ ಈ ಟೈಪ್ ಆಗ್ತದೆ ನೋಡ್ರಿ. ಓಕೆ, ಇದು ಹೋದ ವರ್ಷದಿಂದ ನೋಡ್ರಿ, ಇದು ಕೊಳ್ತು. ಇದು ಇನ್ನ ಮುಂದ್ ವರ್ಷ ಇನ್ನ ಸಮೃದ್ಧ ಆಗ್ತದೆ. ಅಂದ್ರೆ ನಮ್ದು ಸಾಯಿಲ್ ಕಾರ್ಬನ್ ನಮ್ದು ಮೈನಸ್ ಆಗಲ್ಲ ಸರ್. ಇದು ಪ್ಲಸ್ ಆಯ್ತದೆ ಇದರ್ಲಿಂದ. pH ಕರೆಕ್ಟ್ ಆಗಿ ಮೇಂಟೈನ್. ಈಗ ನೀವು ಹೇಳಿದ್ರಿ ಅದು 6 ವರ್ಷದ ಬೆಳೆ. ಹೌದು ಸರ್. ಇದ್ರ ಅರ್ಥ ಆಗಿಲ್ಲ ಸರ್ ನಂಗೆ. ಕರೆಕ್ಟ್ ಆಗಿ ಏನು 6 ವರ್ಷದ ಬೆಳೆ ಇಲ್ಲ, ಅದು ಏನ್ ಮಾಡ್ತಾರೆ 6 ವರ್ಷದ ಬೆಳೆ ಅಂದ್ರೆ ಸರ್, ನಂಬಲ್ಲಿ ಕಬ್ಬು ಏನ್ ಮಾಡ್ತಾರ ರೈತರು ಅಂದ್ರೆ 3 ವರ್ಷಕ್ಕೆ ಹೊಡೆದಾಕ್ತಾರ ಸರ್. ಅಂದ್ರೆ ಹೊಡೆದಾಕಂದ್ರೆ ಅದು ಪೂರ ತೆಗೆದು ತೆಗೆದು ಹಾಕ್ತಾರ, ಇನ್ನ ಹೊಸದ್ ಲಾವಣಿ ಮಾಡ್ತಾರ ಸರ್. ಬಟ್ ಈಗ ನಾನು ಈಗ ನಮ್ದು ಪಾಳೆಕರ್ಜಿ ಅವ್ರು ಹೇಳ್ಯಾರ 100 ವರ್ಷ ಬೆಳಿಬಹುದು ಅಂತ ಹೇಳ್ಯಾರ. ಈಗ ಆದ್ರೂ ನಾವು ಅದೇ ಪ್ರಕಾರ ಲಾವಣಿ ಮಾಡಿದೇವು. ಈಗ 6ನೇ ವರ್ಷ ರನ್ನಿಂಗ್ ಅದ ಸರ್. ಮುಂದಿನ ಪರಮಾತ್ಮ ಏನು ಮಾಡ್ತಾನೆ. ಸೊ ನೀವು ಜಸ್ಟ್ ಕಟ್ ಮಾಡ್ತೀರಿ ಮತ್ತೆ ಹಂಗೆ ಬೆಳ್ಕೋತ ಬರ್ತದೆ ಸರ್. ಚಂದದಲ್ಲ, ರೊಕ್ಕ ಉಳಿತೇವೆ ಸರ್ ಬಹಳ ಜಾಸ್ತಿ. ಅವ್ರ ಪಾಳೆಕರ್ಜಿ ಅವ್ರು ಇದಕ್ಕೆ ಏನ್ ಹೆಸರು ಕೊಟ್ರ ಅಂದ್ರೆ 0 ಬಜೆಟ್ ಕೃಷಿ ಅಂತ ಹೇಳ್ಯಾರ ಸರ್. ಅದು ಇದು ಹೊಲ ಆರ್ಗ್ಯಾನಿಕ್ ಆಗಿ ಹೆಂಗ್ ಬೆಳಿತಾರ ಅಂತ ನೋಡಿದ್ವಿ. ಸೆಕೆಂಡ್ ಇನ್ನೊಂದ್ ಏನಂದ್ರೆ ಕಬ್ಬು ಯಾವ ತರ ಡಿಫ್ರೆಂಟ್ ಅದ ನೋಡಿದೀವಿ. ಈ ಕಬ್ಬು ಲಿಟರಲಿ ನಾ ತಿಂದು ನೋಡಿನಿ. ಈ ಕಬ್ಬು ಬಹಳ ಸ್ವೀಟ್ ಅದ ಮತ್ತೆ ಡಿಫ್ರೆಂಟ್ ಅದ. ಆಕ್ಚುಲಿ ನಾ ಕಬ್ಬು ಭಾಳ ಜಾಗದಾಗ ತಿಂತಾ ಇರ್ತೀನಿ. ಇವನ್ ಕಬ್ಬಿನೆಲ್ಲ ಭಾಳ ಜನ ಕೊಡ್ತೀನಿ. ಇಲ್ಲಿಂದ ಕಬ್ಬಾಗಲಿ, ಕಬ್ಬಿನ ಜ್ಯೂಸ್ ಆಗಲಿ, ವಾತಾವರಣ ಆಗಲಿ, ಬೆಲ್ಲದಾಗಲಿ ಎಲ್ಲ ಡಿಫ್ರೆಂಟ್ ಅದ. ನೀವು ಆಲ್ರೆಡಿ ನಮ್ಮಲ್ಲಿ ಗೋಲ್ಡನ್ ರೆಸಿಪೀಸ್ ಅಂತ ನಮ್ಮ ಸ್ಟೋರ್ನಾಗ ಏನು ತೊಗೊಂಡಿರಲ್ಲ ಬೆಲ್ಲ ಟೇಸ್ಟ್ ಮಾಡಿರ್ತೀರಿ. ಈ ವಿಡಿಯೋ ನೋಡಿದ್ಮೇಲೆ ಸರ್ ಟೇಸ್ಟ್ ಮಾಡಿರಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಸರ್. ಕಂಟಿನ್ಯೂ ಮಾಡ್ರಿ. ಈಗ ನೀವು ಬೆಲ್ಲ ಯಾವ ಥರ ತಯಾರು ಮಾಡ್ತೀರಿ, ಏನೇನು ಪ್ರೊಸೀಜರ್ ಅಂತ ಹೇಳ್ಬೋದು ಸರ್. ಅಲ್ಲಿ ಲೇಬರ್ ಕಬ್ಬು ಕಡಿತಾರೆ ಸರ್. ಟ್ರಾಕ್ಟರ್ಲಿಂದ ಇಲ್ಲಿ ತಂದು ಇಟ್ಕೋತೀವಿ ಸರ್. ತಂದು ಇದು ಕ್ರಶಿಂಗ್ ಆಗ್ತದೆ ಸರ್. ನೆಕ್ಸ್ಟ್ ಇಲ್ಲಿಂದ ಜ್ಯೂಸ್ ಬರ್ತದೆ. ಜ್ಯೂಸ್ ಸ್ಟೋರ್ ಮಾಡ್ಲಿಕ್ಕೆ ಇಲ್ಲಿ ಒಂದು ಈಗ ಒಂದು ಹೌದು ಮಾಡಿದೇವು ಸರ್. 2 ಟನ್ನಿಗೆ 1000 ಲೀಟರ್ ಜ್ಯೂಸ್ ಬರ್ತದೆ ಸರ್. ಅಲ್ಲಿಂದ ಅದು ಜನರೇಟರ್ಲಿ ಶಿಫ್ಟ್ ಮಾಡ್ಕೋತೀವಿ ಸರ್ ಈ ಕಡೆ. ಇದು ನಮ್ದು 9 ಫೀಟಿನ ಕಡೆ ಅದ ಸರ್. 1 ಟೈಮ್ ಇದ್ರಾಗ
1000 ಲೀಟರ್ ಜ್ಯೂಸ್ ಹಾಕ್ತಿವಿ ಸರ್, ಹಾಲು ಕೊಬ್ಬಿಂದ ರಸ. 25% ಕನ್ವರ್ಷನ್ ರೇಟ್. ಹಾ. 1,000 ಲೀಟರ್ ನೀವು ಕಬ್ಬಿನ ಹಾಲಿನಿಂದ ಹ್ಮ್ ಸುಮಾರು 220 250 ಕೆಜಿ ತನಕ ಬೆಲ್ಲ ಬೆಲ್ಲ ತೆಗಿಬೋದು. ತೆಗ್ದು ಸರ್. ಅಷ್ಟು ಫೆಸಿಲಿಟಿ ಇಲ್ಲ ಅದ. ಸೊ ಇದು ಪೌಡರ್ ಮಾಡೋದಷ್ಟು ಈಸಿ ಇಲ್ಲ ಆಕ್ಚುಲಿ. ಹಾ, ನಮ್ದೇನ್ ಮಷಿನ್ ಇಲ್ಲ ಏನಿಲ್ಲ ಸರ್, ಬರೀ ಏನದ ಅಂದ್ರೆ ನಮ್ದು ಕೈ ಮೆಹನತ್ಲಿಂದ 1 ಕೆಜಿ ಮುದ್ದಿ ಮಾಡ್ಲಿಕ್ಕೆ ಏನ್ ಕಷ್ಟ ಇಲ್ಲ. ಅದ್ರ 15 ನಿಮಿಷದಾಗ ತುಂಬಿ ಹಾಕ್ತಿವಿ ಸರ್. ಅದು ಹೌದು. ಪೌಡರ್ ಮಾಡ್ಬೇಕು ಅಂದ್ರೆ ಸುಮಾರು 3 ಗಂಟೆ 4 ರಿಂದ 5 ಜನ ಅದು ಹೌದು. ದುಡಿಬೇಕಾಗ್ತದೆ ಸರ್, ಅವಾಗ ಈ ಟೈಪ್ ಪೌಡರ್ ಆಗ್ತದೆ. ಸೊ ದಿಸ್ ಈಸ್ ಹ್ಯಾಂಡ್ ಮೇಡ್ ಜಾಗ್ರಿ ಬೇಸ್ ಶುಗರ್. ಈ ತರ ರೌಂಡ್ ಜಾಗ್ರಿ ಸೆಟ್ ಆಗಿದೆ. ಇದು ಫ್ರೆಶ್ ಜಾಗ್ರಿ ಇದೆ. ಆ್ಯಕ್ಚುಲಿ ಏನು ಹೇಳ್ತಾರೆ ಅಂದ್ರೆ ಹಳಿ ಜಾಗ್ರಿ ತಿನ್ಬೇಕಂತ. ನಾವು ಆ್ಯಕ್ಚುಲಿ ಸರ್ವ್ ಮಾಡಲ್ಲ ಇಮಿಡಿಯೇಟ್ ಆಗಿ, ಸ್ವಲ್ಪ ದಿವಸ ಸ್ಟೋರ್ ಮಾಡ್ತೀವಿ, ಆಮೇಲೆ ಸರ್ವ್ ಮಾಡ್ತೀವಿ. ಸೊ ಅದು ಯಾಕಂದ್ರೆ ಇಟ್ ಇಂಪ್ರೂವ್ ದ ಡೈಜೆಷನ್. ಅದರ್ವೈಸ್ ಇದು ಕಫದ ಮೇಲೆ ಸ್ವಲ್ಪ ಪರಿಣಾಮ ಬರ್ತದೆ ಅಂತ ಹೇಳ್ತಾರೆ. ಸೊ ಸಣ್ಣ ಸಣ್ಣ ಜಾಗ್ರಿ ಬೈಟ್ಸ್ ಮಾಡ್ತೀವಿ. ಮಕ್ಕಳು ಚಾಕ್ಲೇಟ್ ಎಲ್ಲ ತಿಂತಾರಲ್ಲ, ನಾವು ಇನಿಷಿಯೇಟ್ ಏನು ಪ್ಲಾನ್ ಮಾಡ್ತೀವಿ ಅಂತಂದ್ರೆ ಇದರೊಳಗೆ ಕೋಕೋ ಪೌಡರ್, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ರೆಡಿ ಮಾಡಬೇಕು. ಜಸ್ಟ್ ನೀವು ಏನಿಲ್ಲ, ಇದು ಡೈರೆಕ್ಟಾಗಿ ತಿನ್ನಿಸ್ಬೋದು ಇದು. ಸೊ ನೈಸರ್ಗಿಕವಾಗಿ ಬೆಳೆದಿರೋ ಈ ಥರ ಕಬ್ಬಿನಿಂದ ಮಾಡಿದಂಥ ಬೆಲ್ಲ ನಿಮ್ಗೆ ಏನಾದರೂ ಬೇಕಾಯ್ತು ಅಂದ್ರೆ ನಮ್ಮ ಗೋಲ್ಡನ್ ರೆಸಿಪಿಗೆ ನೀವು ವಿಸಿಟ್ ಮಾಡ್ಬೋದು. ಅಡ್ರೆಸ್, ಫೋನ್ ನಂಬರ್ ನಿಮ್ಮ ಕೆಳಗೆ ಕಾಣುತ್ತದೆ. ಇಲ್ಲಿ ನಿಮ್ಗೆ ಬೆಲ್ಲದಿಂದ ಮಾಡಿದಂಥ ಮುದ್ದೆ ಆಗಿರ್ಬೋದು, ಅಥವಾ ಹಳೆಯ ಕಾಲದ ರೀತಿಯಲ್ಲಿ ಮಾಡಿದಂಥ ಗಡಿಗೆಲ್ಲಿ ಹಾಕಿದ ಬೆಲ್ಲ ಆಗಲಿ, ಬೆಲ್ಲದ ಪೌಡರ್ ಆಗಲಿ, ಯಾವಾಗಲೂ ಅವೈಲೇಬಲ್ ಇರ್ತದೆ. ಸೊ ನೀವು ಇದ್ರ ಉಪಯೋಗ ಪಡ್ಕೊಡ್ರಿ. ಬೇರೆ ಊರಿಂದ ಏನಾದರೂ ನೀವು ಆರ್ಡರ್ ಮಾಡ್ಲತ್ತೀರಿ ಅಂದ್ರೆ ವಾಟ್ಸಪ್ ಥ್ರೂ ಆರ್ಡರ್ ಮಾಡಿರಿ. ಆರ್ಡರ್ ಪ್ರೊಸೆಸ್ ಮಾಡ್ತೀವಿ, ಡೆಲಿವರಿನೂ ಮಾಡ್ತೀವಿ. ಸೊ ನಿಮಗೆಲ್ಲ ಒಳ್ಳೇದಾಗಲಿ. ಜೈ ಜವಾನ್, ಜೈ ಕಿಸಾನ್.